ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲಿರೋ ಆಸ್ತಿಗೆಲ್ಲ ನಾನೇ ಮಹಾರಾಜ. ಹಾಗಾದ್ರೆ ನಾನು ಯುವರಾಣಿ. ಹಾಗಾದ್ರೆ ನಾನು ಅಲಿಬೇಣಿ. ನಿನ್ ಪಿಂಡ ಕಣೆ, ನಿನ್ ಪಿಂಡ. ಕಡೆ ಪಕ್ಷ ಕನ್ಸಲ್ಲಾದ್ರೂ ಮಹಾರಾಣಿ ಅಂತ ಫೀಲ್ ಆಗೆ. ಹಾಗಾದ್ರೆ ನಾನು ಮಹಾರಾಣಿನೇ. ಇದೇನಿದು? ತವ್ರ ಮನೆಗೆ ಖುಷಿಯಾಗಿ ಹೋದವಳು ಮುಖ ಊದಿಸ್ಕೊಂಡ್ ಬರ್ತಿದ್ದಾಳಲ್ಲ. ರಾಧಿಕಾ ಮುಂಚೆಯಿಂದಾನು ಹೀಗೆ ಮಾಡ್ತಿದ್ದಾಳಮ್ಮ. ತವ್ರ ಮನೆಗೆ ಹೋದಾಗೆಲ್ಲ ಏನೋ ನಡೀತಿದೆ, ಅದೇ ನಮಗ್ ಗೊತ್ತಾಗ್ತಿಲ್ಲ. ಸಾಯಿ, ಹಾಯ್ ರಾಧಿಕಾ, ಹೇಗಿದ್ಯಾ? ಯಾಕೆ ಸಾಯಿ ಅಮರ್ ಹುಚ್ಚುಚ್ಚಾಗಿ ಆಡ್ತಿದ್ದಾನಲ್ಲ? ಯಾಕೆ ನನಗೆ ಇನ್ನೂ ಟೆನ್ಷನ್ ಕೊಡ್ತಿದ್ದಾನೆ? ನನ್ನ ನೆಮ್ಮದಿಯಾಗಿರೋದಕ್ ಬಿಡೋದಿಲ್ವಾ? ಮತ್ತೆ ಏನ್ ಮಾಡ್ದ ರಾಧಿಕಾ? ಬದ್ಲಾಗಿದ್ದೀನಿ ಅಂತ ಹೇಳ್ದ, ಮದ್ವೆ ಆಗ್ಬೇಕು ಅಂತ ನಿರ್ಧಾರನೂ ತಗೊಂಡಿದ್ದಾನೆ. ಇನ್ನೇನಂತೆ? ಅಮರ್ ಮದ್ವೆ ಮಾಡ್ಕೊಳ್ಳೋ ನಿರ್ಧಾರ ತಗೊಂಡಾಗ ನಾನು ಸಂತೋಷ ಪಟ್ಟಿದ್ದೆ. ಆದ್ರೆ 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 ಅವನೇ ಖುದ್ದಾಗಿ ನಮ್ಮಪ್ಪನ ಮುಂದೆ ಬಂದು ನನ್ನ ತಂಗಿ ಪ್ರಿಯಾನ ಮದ್ವೆ ಮಾಡ್ಕೋತೀನಿ ಅಂತಿದ್ದಾನೆ. ಹಾಗ್ಯಾಕ್ ಮಾಡ್ದ ಅವನು? ಅದೇ ಅರ್ಥ ಆಗ್ತಿಲ್ಲ ಸಾಯಿ. ನಮ್ಮಪ್ಪ ಅಮ್ಮನ ಮುಂದೆ ಒಳ್ಳೆ ಥರ ಇತ್ತು, ಅವ್ರು ನಮ್ಮ ಹಾಗೆ ಮಾಡಿದಾನೆ. ಅದಕ್ಕೆ ಪ್ರಿಯಾನ ಅಮರ್ ಮದ್ವೆ ಮಾಡ್ಕೋತೀನಿ ಅಂದ್ಕೊಡ್ಲೆ ಅವರು ಸಂತೋಷ ಪಟ್ಬಿಟ್ರು. ನನ್ ಪ್ರೀತಿ ವಿಷಯ ಅವ್ರಿಗೆ ಹೇಳಕ್ ಆಗಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ನನ್ಗೆ ಸಾಯಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ, ನಾನು ಇವಾಗ್ಲೇ ಹೋಗಿ ಅಮರ್ ಜೊತೆ ಮಾತಾಡ್ತೀನಿ. ಇಲ್ಲಿ ನನ್ ತಂಗಿ, ಅಲ್ಲಿ ಅಮರ್, ಇಬ್ರು ಚೆನ್ನಾಗಿರೋದೆ ನನಗ್ ಮುಖ್ಯ. ಅಮರ್ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅದಕ್ಕೆ ನಿನಗ್ ಫೋನ್ ಮಾಡಿದೆ. ನಾನು ಅರ್ಜೆಂಟ್ ಆಗಿ ಅಮರ್ ಜೊತೆ ಒಂದ್ಸಲ ಮಾತಾಡ್ಬೇಕು. ಸರಿ ಸರಿ ರಾಧಿಕಾ, ನೀನ್ ಕೂಲ್ ಆಗಿರು. ನಾನು ಹೋಗಿ ಅಮರ್ ಜೊತೆ ಮಾತಾಡಿ ನಿನ್ ಜೊತೆನೂ ಮಾತಾಡಿಸ್ತೀನಿ. ಫೋನ್ ಇಡ್ಲಾ ರಾಧಿಕಾ? ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.